ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಶುಂಠಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಸಾಲೆ ಹುರಿಬೇಕು. ಅದಕ್ಕೆ ಒಂದು ಬಾಣಲೆನಲ್ಲಿ 1 ಚಮಚ ತೊಗರಿಬೇಳೆ, 1 ಚಮಚ ಕಡಲೆಬೇಳೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕಾಳುಮೆಣಸು ಅಥವಾ ಕರಿಮೆಣಸು, 1 ಒಣಮೆಣಸು ಇವಿಷ್ಟನ್ನ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕು, ಇಲ್ಲಾಂದ್ರೆ ಬೇಳೆ ಕಪ್ಪಾಗ್ಬೋದು. ಬೇಳೆ ಎಲ್ಲ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ 1 ಟೇಬಲ್ ಚಮಚದಷ್ಟು ಶುಂಠಿ ಕತ್ತರಿಸಿರೋದು ಅದನ್ನ ಹಾಕಿ ಅದನ್ನ ಸಹ ಒಂದು ಸ್ವಲ್ಪ ಹೊತ್ತು ಹುರಿರಿ ಸಾಕು. ಆಮೇಲೆ ಹುರಿದಿರೋ ಪದಾರ್ಥಗಳೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಬೇಕು. ಇಷ್ಟು ಮಾಡಿದ್ರೆ ಮಸಾಲೆ ತಯಾರಾಗುತ್ತೆ. ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಒಣಮೆಣಸು, ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನ ಹಾಕಿ ಒಗ್ಗರಣೆನ ತಯಾರಿಸ್ಕೊಳ್ಬೇಕು ನಾವು. ಒಗ್ಗರಣೆ ಆದ್ಮೇಲೆ ಒಂದು ದೊಡ್ಡ ಟೊಮೆಟೊನ ಸಣ್ಣದಾಗಿ ಹೆಚ್ಚಿರೋದು, ಹಾಗೆ ಒಂದು ದೊಡ್ಡ ಚಿಟಿಕೆ ಅರಿಶಿನ ಇಷ್ಟನ್ನ ಹಾಕಿ ಟೊಮೆಟೊ ಮೆತ್ತಗೆ ಬೇಯಬೇಕು. ಮೆತ್ತಗೆ ಒಂಥರ ಗೊಜ್ಜು ತರ ಆಗ್ಬೇಕು. ಅಲ್ಲಿವರೆಗೆ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಬೇಕು ಟೊಮೆಟೊನ. ಟೊಮೆಟೊ ಬೆಂದಾದ್ಮೇಲೆ ಉಪ್ಪು, ಹುಳಿ, ಬೆಲ್ಲ ಇಷ್ಟನ್ನು ಸೇರಿಸ್ಬೇಕು. ಇವು ಮೂರನ್ನ ನಿಮ್ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ. ಕೆಲವ್ರಿಗೆ ಬೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಹುಳಿ ಇಷ್ಟ ಆಗುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಅದಕ್ಕೊಂದು 1/4 ಕಪ್ಪಷ್ಟು ನೀರು ಸೇರಿಸಿ ಒಂದ್ಸಲ ಮಚ್ಚಿ 1-2 ನಿಮಿಷ ಕುದಿಸ್ಕೊಳ್ಬೇಕು. ಚಳಿಗಾಲಕ್ಕೆ ಈ ಸಾರು ಚೆನ್ನಾಗಿರುತ್ತೆ, ಮಾಡಿ ನೋಡಿ ನೀವು. ಅದು ಕುದ್ಮೇಲೆ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಪುಡಿ, ಅದನ್ನ ಸೇರಿಸ್ಬೇಕು. ಅದನ್ನ ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ಹೊತ್ತು ಹೀಗೆ ಕುದಿಸಿ 2 ಕಪ್ಪಷ್ಟು ನೀರು ಹಾಕಿ ಒಂದ್ಸಲ ಚೆನ್ನಾಗಿ ಕುದಿಸಿದ್ರೆ ಆಯ್ತು, ಸಾರು ತಯಾರಾಗತ್ತೆ. ಶೀತ ಜ್ವರ ಎಲ್ಲ ಇದ್ದವಾಗ ಹಾಗೇನು ಕುಡಿಬೋದು, ಅನ್ನದ ಜೊತೆನೂ ತಿನ್ಬೋದು ಈ ಸಾರು. ನೋಡಿ, ಈ ತರ ಚೆನ್ನಾಗಿ ಕುದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು. ಇನ್ನು ಪುನಃ ಇದಕ್ಕೇನು ಒಗ್ಗರಣೆ ಕೊಡಬೇಕು ಅಂತಿಲ್ಲ, ಯಾಕಂದ್ರೆ ಒಗ್ಗರಣೆಲೆ ಮಾಡಿದೀವಿ. ನೀವು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.